ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಿ ಡಿ ವೈಜಯನ್. ಈ ವಿಡಿಯೋದಲ್ಲಿ ಡೆಂಗು ಬಂದ ಮೇಲೆ ಹೆಂಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಡೆಂಗು ಬಂದಾಗ್ಬಿಟ್ಟಿದೆ ಅಂತ ನಿಮ್ಮ ಡಾಕ್ಟರ್ ನಿಮಗೆ ಹೇಳಿದಾರೆ ಅಂತ ಹೇಳಿದ್ಮೇಲೆ ಮೊದಲನೇದು ರೆಸ್ಟ್ ಬೇಕಾಗುತ್ತೆ. ನಿಮ್ಮ ಸ್ಕೂಲ್, ಕಾಲೇಜ್, ಆಫೀಸ್ಗಳಿಗೆಲ್ಲ ರಜೆ ಹಾಕಿ ಎಷ್ಟು ನೀರು ಕುಡಿತೀರಿ ಅಷ್ಟು ಡೆಂಗು ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತಾ ಬರುತ್ತೆ. ದ್ರವಾಂಶ ಎಷ್ಟು ನಿಮ್ಮ ಶರೀರದಲ್ಲಿ ಇರುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ದ್ರವಾಂಶ ಲೀಕ್ ಆಗುವಂತ ಪಾಸಿಬಿಲಿಟಿ ಸೇಮ್ ಬೇದಿಯಲ್ಲಿ ಹೆಂಗೆ ನೀರಿನ ಅಂಶ ಹೋಗುತ್ತೆ, ಡೆಂಗುನಲ್ಲಿ ಕೂಡ ಅದೇ ತರ ನೀರಿನ ಅಂಶ ಬಾಡಿ ಒಳಗೆ ಹೋಗುತ್ತೆ. ಮೂರನೇದು, ನೋವಿನ ಮಾತ್ರೆಗಳನ್ನ ಬಳಸಲಿಕ್ಕೆ ಹೋಗ್ಬಿಡಿ. ನೋವಿನ ಮಾತ್ರೆ ನೀವು ಬಳಸಲಿಕ್ಕೆ ಅಂತ ಹೇಳಿದ್ರೆ ರಕ್ತಸ್ರಾವಾಗುವಂತ ಪಾಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಇರುತ್ತೆ. ಜ್ವರದ ಮಾತ್ರೆ ಪ್ಯಾರಾಸಿಟಮಾಲ್ ಮಾತ್ರ ತಗೋಬಹುದು. ತುಂಬಾ ಜ್ವರ ಇದ್ದಾಗ 4 ತಾಸಿಗೆ ಒಂದ್ಸಲ ಪ್ಯಾರಾಸಿಟಮಾಲ್ ತಗೊಳ್ಳಿಕ್ಕೆ ಹೇಳ್ತಾರೆ ನಿಮ್ಮ ಡಾಕ್ಟರ್. ಸೊಳ್ಳೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅಕ್ಕಪಕ್ಕದಲ್ಲಿ ನೀರು ನಿಂತಿದ್ರೆ ಮೊದಲನೇ ನೀರಿನೆಲ್ಲ ಖಾಲಿ ಮಾಡಿ, ಮತ್ತೆ ಎಲ್ಲಿ ಖಾಲಿ ಮಾಡ್ಲಿಕ್ಕಾಗಲ್ಲ ಅಲ್ಲಿ ನೀರನ್ನ ಮುಚ್ಚಿ ಕಿಟಕಿ ಬಾಗಿಲನ್ನ ಆದಷ್ಟು ಕ್ಲೋಸ್ ಮಾಡಿರಿ. ಮಸ್ಕಿಟೋ ರಿಪೆಲೆಂಟ್ ಅಪ್ಲೈ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗಲೂ ಕೂಡ ಮಸ್ಕಿಟೋ ಕಾಯಿಲ್ ಆನ್ ಮಾಡಿ ಇಟ್ಕೊಳ್ಳಿ. ಯಾರಿಗಾದ್ರೂ ನಿಮ್ಮನ್ನ ಡೆಂಗು ಬಂದಿದೆ ಅಂತ ಹೇಳಿದ್ರೆ ಅವ್ರ ಪಕ್ಕ ಮಲ್ಗೋದ್ರಿಂದ ಅಥವಾ ಅವ್ರಿಗೆ ಊಟ ಮಾಡಿಸೋದ್ರಿಂದ ಈ ಡೆಂಗು ಸ್ಪ್ರೆಡ್ ಆಗೋದಿಲ್ಲ. ಡೆಂಗು ಸ್ಪ್ರೆಡ್ ಆಗೋದು ಬರೀ ಸೊಳ್ಳೆ ಕಡಿದ್ರೆ ಮಾತ್ರ. ಮತ್ತೆ ಎಷ್ಟು ಹಣ್ಣುಗಳ ತಿಂತೀರ ಅಷ್ಟು ಒಳ್ಳೆ. ಕಿವಿ ಹಣ್ಣು ಹಿಂಗಡೆ ಬೀಳಕ್ ಹೋಗ್ಬಿಡಿ. ಎಲ್ಲಾ ತರದ ಹಣ್ಣು ತಿನ್ನಬಹುದು. ವಿಟಮಿನ್ ಸಿ ರಿಚ್ ಫ್ರೂಟ್ಸ್, ಇಂಪಾರ್ಟೆಂಟ್ ಆಗಿ ಮೋಸಂಬಿ, ಕಿತ್ತಳೆ ಹಣ್ಣು, ಪೈನಾಪಲ್ ಇವೆಲ್ಲ ಬಳಸಬಹುದು. ನಿಂಬೆ ಹಣ್ಣಿನ ಶರ್ಬತ್ ತಗೋಬಹುದು. ಎಲ್ಲಾ ತರದ ಜ್ಯೂಸ್ ಗಳನ್ನ ತಗೋಬಹುದು.